ಗೈಸ್ ನಿನ್ನೆ ಹೆವಿ ನಿದ್ದೆ ಬಂದ್ಬಿಟ್ಟು ಮನೆಗೂ ಹೋಗಕ್ಕಾಗಿಲ್ಲ, ಅದಕ್ಕೆ ಇಲ್ಲೇ ಬಿಟ್ಕೊಂಡ್ಬಿಟ್ಟು. ಸೊ ಇವಾಗ ಅಮ್ಮ ಮಾರ್ಕೆಟಿಗೆ ಬರ್ತಾ ಇದ್ದಾರೆ. ನಾನು ನಮಗೆ ಮಾರ್ಕೆಟಲ್ಲಿ ಹೋಗಿ ವಿಸಿಟ್ ಕೊಟ್ಬಿಟ್ಟು ಹಾಯ್ ಮಾಡಿ ಅಲ್ಲಿ ಮನೆಗೆ ಹೋಗ್ಬೇಕು. ಇವಾಗ ನಾನು ಕೇರಪುರಂ ಮಾರ್ಕೆಟಲ್ಲಿ ಇದ್ದೀನಿ. ಅಲ್ಲಿ ನೋಡಿ ನಮ್ಮ ಮಾವ ಅಲ್ಲಿ ಏನೋ ಡೀಲಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಅಮ್ಮನೇ ಕಾಣಿಸ್ತಾ ಇಲ್ವಲ್ಲ ಗೈಸ್. ನಮ್ಮಮ್ಮ ಅಲ್ಲಿ ಅಮ್ಮನ ಜೊತೆ ಯಾರೋ ಇದಾರಲ್ಲ. ಮುಖನೆಲ್ಲ ನೋಡ್ದಂಗ ಐತಲ್ಲ. ಹೇಳಮ್ಮ, ಗೊತ್ತಮ್ಮ ಎಲ್ಲಿದ್ಯಾ ಅನ್ಬಿಟ್ಟು ಬಂದಿನಲ್ಲಮ್ಮ. ಯಾವಾಗಲೂ ವಿಡಿಯೋ ಮಾಡೋದಿಲ್ಲ ಕೆಲಸ. ಹೇಳಮ್ಮ, ಅವರ್ಯು ನಾಳೆ ಎಷ್ಟು ದಿನ ಆಗೈತೆ ನೋಡಿ. ನಾನು ಅವತ್ ಬರ್ತಿದ್ದಂಗೆ ಬೆಳಕಲ್ಲಿ ಬಿಸಾಕ್ದ, ಬೇರೆ ಬಟ್ಟೆ ಹಾಕೊಂಡ ನಾನು ಟ್ರಾವೆಲ್ಗೆ ಹೋಗ್ಬೇಕು ಅಂದ. ನಿನ್ನೆ ಬಂದ ನಾವು ಸತ್ಯಾಂಟಿ ಮನೆಗೆ ಅವನೇ. ಇದುವರೆಗೂ ರಾತ್ರಿ ಫೋನ್ ಮಾಡಿ ದೇವಸ್ಥಾನಕ್ಕೆ ಹೋಗೋದು ಬಾರ ಅಂದ್ರೆ ಇಲ್ಲಿದ್ದ. ರಾತ್ರಿ ಬಂದ ಮನೆಗೆ ಬಂದಿಲ್ಲ. ಅವ್ನು ಸಿಕ್ಕಿನ ಕಿಕ್ ಬಿಸಾಕಮ್ಮ, ನಂಬರ್ಗ ಡಿಲೀಟ್ ಮಾಡಿ ಬಿಸಾಕಮ್ಮ, ನಮ್ಮ ಮನೆಗೆ ಬರೋದೇ ಬೇಡ. ಇಷ್ಟಕ್ಕೆಲ್ಲ ಬೇಜಾರಾದ್ರೆ ಹೆಂಗೆ ಮಮ್ಮಿ ನೀನು? ಎಷ್ಟೊಂದು ಜೋಬ ಇದೆ, ಎಷ್ಟು ತುಂಬ್ಕೊಂಡ್ ಬಂದಿದ್ಯಪ್ಪ. ತುಂಬಿಸ್ಕೊಂಡ್ರ ಮಾತಿಲ್ಲ ಮಮ್ಮಿ. ಇದಕ್ಕೆಲ್ಲ ಬರೀ ನನ್ನ ಫೋನ್ ಇಟ್ಕೊಳಕ್ಕೆ ಅಂತ ಸೇಫ್ಟಿ ಇದೆಲ್ಲ ತಿನ್ಕೊಂಡೆಲ್ಲ ಯಾವಾಗ್ಲೂ ಖರ್ಚು ಮಾಡ್ಕೊಂಡ್ ಬಂದ್ರೆ ಸಿಗಲ್ಲ. ಸೀರಿಯಸ್ ಆಗಿ ನಂಗ್ನಗ್ತಾ ಬನ್ರಿ. ಕರೆಕ್ಟ್ ಆಗಿ ಹೇಳಿ 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 ಹೇಳಿ. ಖರ್ಚು ಮಾಡಬೇಡಿ. ಸಂಪಾದನೆ ಮಾಡೋದು ಕಷ್ಟ ಇದೆ. ಖಾಲಿ ಮಾಡೋದು 5 ಗಂಟೆ. ನಾವು ಬೆಳಗ್ಗೆ ಸೇವ್ ಮಾಡ್ಕೊಳ್ಳಿ. ನಾಳೆ ಪರಿಸ್ಥಿತಿ ಯಾರಿಗೂ ಗೊತ್ತಿಲ್ಲ ಹೇಗಿರುತ್ತೆ ಅಂತ. ದಾಳಿ ಗೀಡಿ ಎಲ್ಲ ಮಾಡಿದ್ರೆ ಗಿಡ ಮಾಡಕ್ ಬಿಡ್ತೀವಿ. ಎಲ್ಲ ಹಾಕ್ತೀಯಪ್ಪ, ಯಾರು ಕೊಡ್ತೀಯಪ್ಪ? ಏನ್ ವಿಡಿಯೋ ಕೊಡ್ಬೇಕು? ಏನ್ ಕೊಡ್ಬೇಕು? ಏನ್ ಸಿಗ್ದ ಚಾನ್ಸ್ ಅಂದ್ಬಿಟ್ಟು ಅಮಾಯಕನ್ನ ಈ ರೀತಿ ಎಲ್ಲ ದಾಳಿ ಮಾಡ್ಬಿಟ್ರೆ ಅಮಾಯಕಲ್ಲ. ನಾನು ಲೆಕ್ಕಕ್ಕೆ ನೀನು ಕಂಪೇರ್ ಮಾಡ್ರೆ ಅಮಾಯಕಲ್ಲ. ಇಲ್ಲ ಬಾಬಮ್ಮ, ಏನ್ ಒಂದ್ 5-6 ದಿವಸ ಆಗೈತೆ ಅಷ್ಟೇ. 30 ದಿನ ನೋ ಎಂಟ್ರಿ, ಮನೆಯಲ್ಲೇ ಇಲ್ಲ. ತಿರುಪತಿ ಎಂಟ್ರೆನ್ಸ್ಗೆ ಹೋದನ ಸಿಗ್ತಾ, ನೀನ್ ಸಿಗ್ತಾ ಇಲ್ಲ. ಬಂದನಮ್ಮ, ನಾನು ಬರ್ತಿದ್ದಂಗೆ ಫಸ್ಟ್ ಮಾಡಿದ್ದು ನಿನ್ನೆ ಮಾಮ. ನಾನು ಆ ಕಡೆ ಯಾವ್ದು ಆಂಟಿ ಜೊತೆ ಮಾತಾಡ್ತಾ ಇದ್ದಲ್ಲ. ನಾನೆಲ್ಲ ಮಾತಾಡೋದು ನಮ್ ಡ್ಯೂಟಿ ಏನಪ್ಪ. ಆಂಟಿ ಬರ್ಬೋದು, ಎಲೆ ಮಕ್ಕಳು ಬಂದು ದೊಡ್ಡವ್ರು ಬಂದು ಮಾತಾಡ್ತಕ್ಕಂತೆ ನಮ್ದು. ನಾನು ಏನು ಅಂದೆ ಮಾತಮ್ಮ ಹೇಳಿದ್ರಲ್ಲ, ಯಾವ್ದು ಆಂಟಿ ಹತ್ರ ಅಡ್ವೈಸ್ ಕೊಡ್ತಾ ಇದ್ದೆ ಅಂತ ಹೇಳಿದೆ ಅಷ್ಟೇ. ನಾನು ಯಾವ್ದ ಮಾತಾಡ್ತಾ ಇದ್ದೆ, ಯಾವ್ದು ಆಂಟಿದ ಮಾತಾಡ್ತಾ ಇದ್ದೆ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ. ಅದಮ್ಮ ಅದಮ್ಮ ಕರಿ ಮನೆ ಬೈ. ಹೆಂಗೆ ಬ್ರೋ ನಮ್ ಡಾಗ್? ಫುಲ್ ಕ್ಲೋಸ್ ಆಗ್ಬಿಟ್ಟದೆ ನೋಡಷ್ಟೇ. ನನಗೂ ಪ್ರಾಣಿಗಳು ಇಷ್ಟ. ಅದು ಪ್ರಾಣಿಗಳಲ್ಲಿ ನನಗೆ ತುಂಬಾ ಬೇನೆ ತಕ್ಷಣ. ನನ್ನ ಮರ್ತೋಗ್ಬಿಡೈತೆ. ಅಂಡ್ ಇವತ್ತು ನನ್ನ ಜೊತೆ ನಮ್ಮ ಫ್ರೆಂಡ್ ಮಾದೇಶ್ವರ್ ಕೂಡ ಕರ್ಕೊಂಡು ಬಂದಿದ್ದೀನಿ. ಇದ್ರ ಬಗ್ಗೆ ಐ ಥಿಂಕ್ ಹೇಳ್ತೀನಿ ಪಾಸ್ಟ್ ವಿಡಿಯೋಸ್ಗಳಲ್ಲಿ. ಗೋವಾದಿಂದ ತಂದಿರೋದು ಈ ಒಗಿಬೇಕಾಗಿರೋ ಬಟ್ಟೆಗಳು. ಅದು ಬಿಟ್ರೆ ಮನೆಗೆ ಏನು ತಂದೆ ಅಂತ ಕೇಳಿದ್ರೆ ಇದ್ರೊಳಗಡೆ ಐತೆ ನೋಡಿ. ಇದಿಷ್ಟೇ ತಂದಿರೋದು ಗೋವಾದಿಂದ. ಮಿಕ್ಕಿರೋದೆಲ್ಲ ಯಾರೋ ಟ್ರೈನಲ್ಲಿ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಸೇಫ್ಟಿಯಾಗಿ ನೆತ್ತಿಕೊಂಡಿದ್ದಕ್ಕೆ ಸಿಕ್ಕದೆ. ಇವಾಗ ಇವೆರಡನ್ನು ಈ ಫಿಶ್ ಟ್ಯಾಂಕ್ ಹಾಕ್ತಾನೆ. ಇಲ್ಲೊಂದು ಗೋವಾದಿಂದ ನಿಂಗೋಸ್ಕರ ಅಂತ ತಂದೀನಿ. ಆ್ಯಕ್ಚುಲಿ ನಿಂಗೆ ಅಂದರೆ ಅಮ್ಮಂಗೆ ಬೇಕಾದ್ರೆ ನಿನ್ನೂ ಬಳಸ್ಬೋದು. ಏನು ಗೊತ್ತಾ ಅದು? ಗೊತ್ತಿಲ್ವಾ? ಕಸ್ತೂರಿ ಮಿತಿ. ಚೀಲ ಇಲ್ಲ ಅದು ಯಾವುದೋ ಮಣ್ಣು ಇತ್ತು, ಅದು ಮುಖಕ್ಕೋಸ್ಕರ ಸ್ನಾನ ಮಾಡ್ತಾರಲ್ಲ. ಮುಲ್ತಾನಿ ಮಿಟಿ ಮಟ್ಟಿ. ಗೈಸ್, ಬಿಸ್ಕೆಟ್ನ ಪವರ್ ಗೊತ್ತಾ ನಿಮಗೆ? ನಾನು ಇವಾಗ ತೋರಿಸ್ತೀನಿ ನೋಡಿ. ಇವಾಗ ನಾವು ತೊಗರಿ ಬೇಳೆ ಇಟ್ಕೋಬೇಕು ಅಂತ ಈ ಕಡೆ ಶಾಪಿಗೆ ಬಂದೆ. ಇವಾಗ ಆದರೆ ಇವರು ನನ್ನ ಫಾಲ್ ಆಗಿ ಸೆಕ್ರೆಟರಿ ಕೊಡೋಕ್ಕೆ ಅಂತ 1 2 3 ಅದು ಡೌಟಲ್ಲ ಐತೆ, ಏನೋ ಕೊಡಿಸ್ತೀನಿ ಅಂತ ಬಂದವನಿಲ್ಲ. 3 ಜನ ಬಂದವರು. ಸೊ ನಾಯಿನ ನೋಡ್ಕೊಂಡ್ರೆ ನಾಯಿ ಕೂಡ ಒಂದೊಂದು ಟೈಮಲ್ಲಿ ನಮ್ಮನ್ನು ನೋಡ್ಕೊಳುತ್ತೆ. ಆ್ಯಕ್ಚುಲಿ ಇಲ್ವಲ್ಲ ಈ ದೊಡ್ಡ ಮನುಷ್ಯ ಎಲ್ಲೋದ? ಅಲ್ಲಿದ್ದಾನಲ್ಲ ಅವನ ಡ್ಯಾಡಿ. ನಮ್ಮಮ್ಮ ಚಾನ್ಸ್ ಸಿಕ್ಕಿದ್ರೆ, ಟೈಮ್ ಸಿಕ್ಕಿದ್ರೆ ಸಾಕು ಒಂದಲ್ಲ ಇನ್ನೊಂದು ಆರ್ಡರ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಇವತ್ತು ಫ್ಲಿಪ್ಕಾರ್ಟ್ನ ಆರ್ಡರ್ ಐತಂತೆ. ಬಂದಿದೆ. ಎಷ್ಟು ಕುರ್ತಾ ತಗಂತೀಯ? ಎಷ್ಟು ಬಟ್ಟೆ ತಗಂತೀಯ? ಚೆನ್ನಾಗಿರ್ಲಿ, ನೋಡ್ರಿ ಅದಕ್ಕೆ ಒಂದು ಪೀಸ್ ಮಾಡಿದೀನಿ. ಚೆನ್ನಾಗಿತ್ತಂದ್ರೆ ಇನ್ನೊಂದು
ಅಯ್ಯೋ ಇನ್ನೂ 2 ಪೀಸ್ ಮಾಡೋ ಪ್ಲಾನ್ ಐತಿ ನಿಂಗೆ. ಇಷ್ಟಕ್ಕೆ ಸ್ಟಾಪ್ ಮಾಡ್ಬೇಕಂತ ಇಲ್ಲ ನಿಂಗೆ. ನಾನ್ ತಂದ್ಕೊಡಲ್ಲ ಅನ್ನ. ನಾನ್ ತಂದ್ಕೊಡೋದು ಯಾವ್ದು ನೀನ್ ಹಾಕೊಳಲ್ಲ ಅಂತ ಹೇಳು. 350 ರೂಪಾಯಿ ಫ್ರೀ ಆಗೈತಿ ನೀ ಹತ್ರ ಕಾಸು. ಬೆಂಗಳೂರಿನ ಮೈಸೂರಿಗೆ ಹೋಗಕ್ಕೆ 121 ರೂಪಾಯಿ, ಅಲ್ಲಿಂದ ಹುಣಸೂರ್ಗೆ ಹೋಗಕ್ಕೆ 70 ರೂಪಾಯಿ ಕೊಟ್ಬಿಟ್ಟು ನಂಗೆ ಹೋಗಿ ಬಂದ್ಬಿಡ್ತೀನಿ ನಾನು. ನಿಂಗೆ ಗೊತ್ತಾಗಲ್ಲ, ನಿನ್ ಕಾಸಿನ ವ್ಯಾಲ್ಯೂನೇ ಗೊತ್ತಿಲ್ಲ. ಹೋಗ್ ಮಮ್ಮಿ, ಇನ್ನೇನ್ ಮಮ್ಮಿ ಗೊತ್ತಿರ ಈ ತರ ಖರ್ಚು ಮಾಡ್ತಾ ಇದ್ದ ನೀನು. ಹೆವಿ ಖರ್ಚು ಮಾಡ್ತಾ ಇದ್ದೆ. ಇವಾಗ ಇದಂತೆ ನೆನೆ ಅದಂತೆ ಆಮೇಲೆ ಬೇಜಾರ ಕಾಲ್ ಕಟ್ ಮಾಡ್ಬಿಟ್ಟು ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನೈನಾ ಅವರ್ ಯು ಮಾಡ್ರಿ ಬಿಡು, ಗಂಡ ಹೆಂಡತಿ ಕಷ್ಟಪಟ್ಟು ಓ ಸೂಪರ್. ಗಂಡ ಹೆಂಡತಿ ಇಬ್ರು ಕಷ್ಟಪಟ್ಟು ಚಪ್ರ ಎಲ್ಲ ಅವರೇ ಬಿಚ್ಚಾಕ್ಬಿಟ್ಟವ್ರೆ ನಾವ್ ಬರ್ಲಿಕ್ಕೆ ಮುಂಚೆ. ಸ್ವಲ್ಪ ಹೊತ್ತು ಬರ್ತಾ ಇದ್ದೀವಿ ಕೇಳಿಲ್ಲಪ್ಪ. ಇವಾಗ ನಮ್ ತಾತ ಅಜ್ಜಿ ಕೆಲ್ಸಕ್ಕೆ ನಮ್ಮ ಅಣ್ಣ ಹೇಳ್ದ ನೋಡಿ. ಅಲ್ಲ ಅಜ್ಜಿ, ಅದನ್ನೇ ಚೆನ್ನಾಗಿ ಕಾಣಿಸ್ತೈತಲ್ಲ. ಓ ಇದು ಇವಾಗ ನೋಡಿ ಹೆಂಗ ಆಗ್ಬಿಟ್ಟೈತೆ. ಅದೇ ಮನುಷ್ಯನು ಅಷ್ಟೇ, ಏನೋ ಪ್ರಾಯದಲ್ಲಿ ನೋಡು, ಪ್ರಾಯದಲ್ಲಿ ಯಾರಿರೋದು ಇವಾಗ. ಹೌದಾ? ಪ್ರಾಯದಲ್ಲಿ ಏನ್ ಬಂದೈತೆ? ಚೆನ್ನಾಗಿ ಓದ್ಬೇಕು, ಓದ್ಬೇಕು, ಆಮೇಲೆ ಕೆಲಸಕ್ಕೆ ಹಾಕ್ಮೇಲೆ ಮದುವೆ ಮಾಡ್ಕೋಬೇಕು. ಮದುವೆ ಮಾಡ್ಬೇಕು ಅಂತ ಹೇಳ್ತಾ ಇಂಡೈರೆಕ್ಟಾಗಿ ಟೈಮ್ ಆಯ್ತಾ? ಫೋರ್ಸ್ ಎಲ್ಲ ಮಾಡ್ತಾರೆ ಮದುವೆ ಆಗಕ್ಕೆ. ಹಿಂಗೆಲ್ಲ ಫೋರ್ಸ್ ಮಾಡೈತೆ ನಾನು ಹಾಕ್ತೀನ. ಆ ಕಡೆ ನಮ್ ತಾತ ಅಣ್ಣ ಆ ಕಡೆ ಎಲ್ಲ ಕೆಲಸ ಮಾಡ್ತಾವ್ರೆ. ನನಗೆ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬಾ ದಿನ ಆಗ್ಬಿಟ್ಟೈತೆ. ಅಟ್ಲೀಸ್ಟ್ ಇವಾಗ ಫ್ರೀ ಟೈಮ್ ಸಿಕ್ಕೈತೆ, ಎಡಿಟ್ ಮಾಡೋಣ ಅಂತ ಬಂದೆ. ನಮ್ಮ ತಾತಂಗೆ ಗೊತ್ತಾರ ಕರ್ಕೊಂಡು ಹೋಗ್ಬಿಡ್ತೀನಿ. ಸೊ ನಾನು ಸೀಕ್ರೆಟಾಗಿ ಈ ಕಡೆ ಎಡಿಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಗೈಸ್, ಗಾಳಿ ಮಳೆ ಬರೋತ್ರ ಎಲ್ಲ ಕಾಣಿಸ್ತೈತೆ, ಬರ್ತೈತೆ, ಹನಿಗಳೆಲ್ಲ ಬೀಳ್ತಾ ಐತೆ. ಸೊ ಇಲ್ಲಿಗೆ ಈ ಕಡೆ ಎಲ್ಲ ಕ್ಲಿಯರ್ ಆಗದೆ. ಇವಾಗ ನಾವು ಹೋಗ್ಬೇಕು. The door is opening. ಹೋಗಿ ನೀನು ಹೋಗು, ತಗೊಂಡ್ಬರ್ತೀನಿ ನಾನು. ಹಿಡ್ಕಂಗೆ ಏನ್ ಅಪ್ರೂವ್ ಒಂದ್ ಕೆಲಸ ಮಾಡ್ತೀನಿ. ಸೊ ಇವಾಗ ಇದನ್ನ ಹಿಂಗೆ ತಗೊಂಡೋಗ್ ಬಂದ್ರೆ ಹೆಚ್ಚಾದ್ರೆ ಆರಾಮಾಗಿ ತಗೊಂಡ್ಬರ್ಬೋದು. ನಾನು ಕೂಡ ಬೈಯಲ್ಲ. ಕಳ್ಸ್ಬಿಟ್ಟು ಒಳಗಡೆ ಬರ್ಬೇಕು. ಓ ಸಂಧ್ಯಾ, ಏನ ನಿನ್ ಫ್ರೆಂಡ್ಸ್ ಅವರು? ಶಾಕಲ್ಲಿ ನೋಡ್ತಾ ಇದೀನಿ. ನಿಂದೊಂದು ಏನ ಹಾಕೊಡ್ತಾರ ಅಷ್ಟೇ ತಾನೆ. ನಿಂಗೆ ಇವೆಲ್ಲ ಯಾಕೆ ಬರ್ತೈತೆ? ಈ ತರ ರೆಕಮೆಂಡೇಶನ್ ಬರ್ತೈತೆ ಅಂದ್ರೆ ಅದ್ರ ಅರ್ಥ ಏನೋ ಇದೆ ಅಂತ. ಯಾರೇ ಹುಡುಗಿ? ಯಾರೇ ಹುಡುಗಿ? ಹೋಗ್ಲಿ ಹೇಳೆ, ಅಜ್ಜಿ ನಾನು ಒಪ್ಪಿಸ್ತೀನಿ. ನಿಂಗೇನ್ ಪ್ರಾಬ್ಲಮ್ ಇಲ್ಲ ಅಲ್ಲ ಅಜ್ಜಿ? ನಾನು ನೀನ್ ಹಾಕ್ತೀನಿ ಅಂತ. ಯಪ್ಪ, ಏನ್ ಚಾನ್ಸ್ ಸಿಕ್ಕರೆ ಸಾಕು ಹೇಳ್ಬೋಣ ಅಂತ. ಅಯ್ಯೋ, ಏನೇ ಅತಿಥಿ ಸತ್ಕಾರ ಇದೇನ ಬರೋದು? ಬಂದವ್ರಿಗೊಂದು ಗ್ಲಾಸ್ ನೀರ್ ಕೊಡೋಣ. ಸಂಜಾ, ನೀರ್ ಎಲ್ರು ಕೊಡ್ತಾರೆ, ನಿನ್ ರೇಂಜ್ ಒಂದು ಜ್ಯೂಸ್ ಕೊಡ್ಬೇಕು ನೀನು. ಕೊಡ್ತಾಳೆ. ಅಂದ್ರೆ ನಾನು ತೇಜ ಹಿಂದೆ ಬಿದ್ದಿರೋ ತರ ಕಮೆಂಟ್ಸ್ ಸ್ವಲ್ಪ ಆತರನೇ ಬರ್ತಿದೆ. ನಾನು ಕ್ಲಾರಿಫೈ ಮಾಡ್ತಿದ್ದೀನಿ, ತೇಜ ಅಂಡ್ ಮೀ ಆರ್ ನಾಟ್ ಎನಿಥಿಂಗ್, ವಿ ಆರ್ ಜಸ್ಟ್ ಅ ಫ್ರೆಂಡ್ಸ್. ಇವತ್ತು ಈ ತರ ಒಂದು ಪಾಯಿಂಟ್ ಮಾಡ್ತಾ ಇದ್ದಾಳೆ ಅಂದ್ರೆ ಏನೋ ಆಗಿದೆ. ನೀನ್ ಹೇಳ್ದಲ್ಲ ಇವಾಗ ಸಿಕ್ಬಿಡ್ತಿಲ್ಲ ಚಾನ್ಸ್ ಇರೋದು ನಿಂಗೆ. ತೇಜ ಅದಕ್ಕೆ ಇವತ್ತು ಗೊತ್ತಾಗ್ಲಿ ಅಂತ, ಯಾರಿಗೂ ಗೊತ್ತಾಗ್ಲಿ ಅಂತ ಇಂಟರ್ನೆಟ್ ಆಗಿ ಹೇಳೋ ತರ ಐತೆ. ಯಾರು ಗೊತ್ತಾಗ್ಲಿ ಅಂತ ಇಂಟರ್ನೆಟ್ ತರ ಹೇಳೋ ತರ ಏನಲ್ಲ. ಎಲ್ರು ಹಂಗೆ ಅನ್ಕೊಂಡ್ಬಿಟ್ಟಿದ್ದೀರಾ. ಈ ಫೇಸ್ ಕಟ್ ಬೀಳ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕಾದ್ರೆ ನಾನು ಬೀಳಲ್ಲ ಬಿಡಿ, ಅದಿನ್ನೊಂದು ವಿಷಯ.
ಅಲ್ಲ ನನ್ ಕ್ವಶನ್ ತೇಜ ಬಂದಿದ ತಕ್ಷಣ ನಂಗೆ ಇರೋ ಇಲ್ಲಿಂದ ಕಿರ್ಚ್ಬೇಕು ಅನ್ಸುತ್ತೆ ಅಲ್ಲ ನನ್ ಕ್ವಶನ್ ಇರೋದು ಇಷ್ಟ ದಿನ ಎಲ್ಲೋ ವಿಡಿಯೋ ಡಿಸ್ಕ್ಲೋಸ್ ಮಾಡದೇ ಇರೋದು ಇವಾಗ ಹಿಂಗ್ ಡಿಸ್ಕ್ಲೋಸ್ ಮಾಡ್ತಾ ಇದೆಯಾ ಅಂದ್ರೆ ಅದು ಪಬ್ಲಿಕ್ಗೆ ಅಂತ ಅಲ್ಲ. ಪಬ್ಲಿಕ್ ನಿನ್ಗ್ ಗೊತ್ತಿರೋರು ಯಾರಿಗೋ ಈ ತರ ಫಿಟ್ಟಿಂಗ್ ಇಕ್ತಾ ಇದ್ರೆ ನಿನಗ್ ಗೊತ್ತಿರೋರು ತಡ್ಕೊಳಕ್ಕಾಗ್ತಾರ ಈ ತರ ಡಿಸ್ಕ್ಲೋಸ್ ಮಾಡು ಅಂತ ಹೇಳ್ತಿರ್ಬೇಕು. ಅದಕ್ಕೆ ನೀನ್ ಹೇಳ್ತಾ ಇದ್ಯಾ? ನಂಗೆ ಅದೇ ಡೌಟ್ ಸಂಧ್ಯಾ. ಅದು ನಾನ್ ಕಮಿಟೆಡ್ ಅಂತ ನಿನ್ ಡೌಟ್ ಅಥವಾ ನಾನ್ ಕಮಿಟೆಡ್ ಅಲ್ಲ ಅಂತ ನಿನ್ ಡೌಟ್? ಏನು ನೀನ್ ಕಮಿಟ್ ಆದಂಗಿದ್ಯಾ? ಕಮಿಟ್ ಆಗಿರೋರು ಯಾಕೋ ಒಂದ್ ಡಿಕ್ಲರೇಷನ್ ಕೊಟ್ಬಿಡು, ನನ್ ಫ್ರೆಂಡ್ಸ್ ಫ್ಯೂಚರ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ದಂಗ ಅವ್ರೆ. ಅದಕ್ಕೆ ಏನೋ ನಡೀತೈತೆ ಇವಾಗ ನೋಡು ಏನು. ಸೊ ಇನ್ಮೇಲೆ ಯಾವ್ದೇ ಹುಡುಗಿನ ಹತ್ರ ಬಂದ್ರೆ ನಿಂಗೆ ಯಾವ್ದೇ ಪೊಸೆಸಿವ್ನೆಸ್ ಇರಲ್ಲ. ಅಲ್ಲ ಇಷ್ಟ ದಿನ ಇತ್ತು ಅನ್ನೋ ತರ ನೀನ್ ಯಾಕೆ ಹೇಳ್ತಿದ್ಯಾ? ಸೊ ಅಲ್ಲ ಇವಾಗ ಇನ್ಮೇಲೆ ಅಲ್ಲ. ಸೊ ಜನರಲ್ ಆಗಿ ಯಾವ್ದಾರು ಹುಡುಗಿ ಹತ್ರ ಬಂದು ಪ್ರಪೋಸ್ ಮಾಡಿದ್ರು, ನನ್ಗೆ ಏನ್ ಗೊತ್ತಾ, ನೀನು ಒಬ್ಬ ಹುಡುಗ, ನಿನ್ಗೆ ಯಾರಾದ್ರೂ ಹುಡುಗಿ ಮಾತಾಡ್ಸಿದ್ರೆ ನನ್ ಪೊಸೆಸಿವ್ನೆಸ್ ಆತರ ಎಲ್ಲ ನಾನು ಯಾವತ್ತೂ ಅನ್ಕೊಂಡೇ ಇಲ್ಲ ಆಯ್ತಾ. ಆಸ್ ಅ ಫ್ರೆಂಡ್ ನನ್ಗೆ ನೀನು ಇನ್ನೊಂದು ಹುಡುಗಿ ಬಂದಿದ ತಕ್ಷಣ ನೀನು ನನ್ನನ್ನೇ ಮರ್ತ್ಬಿಟ್ಟು ಅಂತ ಅವ್ರ ಹತ್ರ ಹೋಗ್ತೀನಿ. ನಾನು ಯಾವ ಹುಡುಗಿನ ಹೋಗಿ ಏನ್ ಹೇಳ್ತೇನೆ ಅಷ್ಟೇ. ಯಾರಾದ್ರೂ ಹುಡುಗಿ ಸಿಕ್ಬಿಟ್ರೆ ಆಯ್ತಾ ಫುಲ್ ಬ್ಲಶ್ ಆಗ್ಬಿಡ್ತಾರೆ. ಯಾಕಂದ್ರೆ ಗತಿ ಕಟ್ಟಿರೋ ಪ್ರಾಣಿ ಒಂದ್ ಹುಡುಗಿ ಮಾತಾಡ್ಸಿದಾರೆ ಏನೋ ಫುಲ್ ಬ್ಲಶ್ ಆಗ್ಬಿಟ್ಟು ಓವರ್ ಎಕ್ಸೈಟೆಡ್ ಆಗಿರ್ತಾರೆ. ಅವ್ಳು ಮರ್ತಾ ಬಿಟ್ಟು ಅವ್ಳು ಸತ್ಕಾರ ಆಗಲ್ಲ, ತಿರಸ್ಕಾರ ಅಷ್ಟೇ ಬರ್ತದೆ ಅವಳಿಗೆ. ಅಲ್ಲ ನಿನ್ ಫ್ರೆಂಡ್ ನಿಂಗೆ ನಾನು ನೋಡ್ಕೊಳೋದು. ಅದ್ ನಾನು ಸಂಜಿಂಗೆ ಇದ್ ಕೊಟ್ಟಿದ್ದೆ, ಜವಾಬ್ದಾರಿ ಕೊಟ್ಟಿದ್ದೆ. ನಾನು ಯಾವತ್ತೂ ಮಾಡಿಲ್ಲ. ನಾನು ತೇಜ ನೋಡಿ ಚಾಪ್ರಿ ಶೋಕಿ ಮಾಡ್ತಾವನಿಲ್ಲ. ಆ 3 ಜನ ಹುಡುಗಿರೇನಾ? ಸಂಧ್ಯಾ ಟಾಂಟ್ ಹಾಕಕ್ಕೂ ಲಿಮಿಟ್ ಇದೆ. ಉರಿತಿದೆ ಅಂದ್ರೆ ಹೇಳು ಉರಿತಿದೆ ಅಂತ. ಅದನ್ನ ನಗಾಡ್ಕೊಂಡು ಇನ್ನೊಂದರ ಪೋರ್ಟ್ರೇ ಮಾಡ್ಬಿಟ್ಟು ನೀನ್ ಉರಿನ ಸ್ಯಾಟಿಸ್ಫೈ ಮಾಡ್ಕೋಬೇಡ. ನಿಜ ಹೇಳ್ತೀನಿ ಕೇಳು. ಆಗ ಒಂದ್ 7-8 ಜನ ನೋಡಿದ್ರು ಹೋಗ್ತಾ ಇದ್ನಾ, ಅವಾಗ ಆ ಕಡೆಯಿಂದ ಒಂದ್ 3 ಜನ ಗ್ಯಾಂಗ್ ಮಾಡ್ತಾ ಇದ್ರು. ಒಂದ್ ಹುಡುಗಿ ಅದೇ ನೀನ್ ಫೇಸ್ ಕಟ್ ನ ಇನ್ಸ್ಟಾಗ್ರಾಮ್ ಅಲ್ಲೋ ಯೂಟ್ಯೂಬ್ ಅಲ್ಲೋ ನೋಡಿರ್ತಾರೆ. ಈ ಮುದ್ದಾದ ಹುಡುಗಿ ಜೊತೆ ಇದು ಯಾವ್ದೋ ಕರಿ ಕಪ್ಪೆ ಐತಲ್ಲ ಅಂತ ನೋಡಿರ್ತಾರೆ. ಸೊ ಅವಾಗ ಹೌದಾ ನನ್ನ ಕರಿ ಕಪ್ಪೆ ಅಂತ ಇದೆಯಾ ಅಂದ್ರೆ ನೀವು ಮುದ್ದ ಕಾಣಿಸ್ತಾ ಇದೆಯಾ? ಗೈಸ್ ನೋಡಿ, ಬಂದವ್ರಿಗೆ ಊಟ ಕೊಡ್ಬೇಕು, ನಾಷ್ಟ ಕೊಡ್ಬೇಕು, ಜ್ಯೂಸ್ ಕೊಡ್ಬೇಕು. ಜ್ಯೂಸ್ ನಿನ್ ಬಿಡೋದು ಜ್ಯೂಸ್ ಆತರ ನೀನೇ ಅಡ್ಗೆ ಮಾಡಿಕೋ. ಅಡ್ಗೆ ನೀನ್ ಅಲ್ಲ ಅಡ್ಗೆ ಮಾಡಿದ್ದೆ ಅಜ್ಜಿ ಮಾಡಿರೋ ಅಡ್ಗೆ ಆಗಿರ್ತಾರೆ ತಾನೆ, ಅದನ್ನಾದ್ರೂ ಕೊಡ್ಬೇಕು, ಕೇಳ್ಬೇಕು. ಆ ಪರಿಜ್ಞಾನ ಕೂಡ ಇಲ್ಲ ನಿಂಗೆ. ಅದೇನ್ ಗೊತ್ತಾ, ನೋಡ್ಕೊಂತೀಯ ನೀನ್ ಮದ್ವೆ ಆದ್ಮೇಲೆ ಗಂಡನ ಮನೇಲಿ ಅವಮಾನ ಆಗುತ್ತೆ ಅಂದ್ರೆ ನಿನ್ ಡಿವೋರ್ಸ್ ಕೊಡ್ತಾರೆ. ಇಲ್ಲ ನೀನ್ ದಬ್ಬಾಳಿಕೆ ಮಾಡ್ತಾರೆ ಡಿವೋರ್ಸ್ ಕೊಡಲ್ಲ, ನೀನ್ ದಬ್ಬಾಳಿಕೆ ಮಾಡ್ತಾರೆ ಡಿವೋರ್ಸ್ ಕೊಡಲ್ಲ. ನೀನ್ ಕೊಡೋ ಟಾರ್ಚರ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂದ್ರೆ ಡಿವೋರ್ಸ್ ಕೊಡ್ತಾರೆ. ಗಂಡ ನನಗೆ ಡೌಟು ನಿನ್ ಗಂಡನ ಬಗ್ಗೆ ಎಲ್ಲ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಾ ಇದೆಯಾ, ಸೇಫ್ ಝೋನ್ ಮಾಡ್ಕೊತಾ ಇದೆಯಾ, ಸೇಫ್ಟಿ ಕೊಡ್ತಾ ಇದೆಯಾ ಅಂದ್ರೆ ನಂಗೆ ಯಾಕೋ ಡೌಟ್. ಏನಂತ ಏನ್ ಸೀನು ಏನು ಹೇಳು. ಆಯ್ತು, ಯು ಪ್ರಾಮಿಸ್ ಮೀ ನೀನ್ ಯಾರಿಗೂ ಹೇಳಲ್ಲ ಅಂತ. ಆಯ್ತಾ, ಐ ಆಮ್ ಸಿಂಗಲ್. ನಮ್ಮ ಅಜ್ಜಿ ಕಿವಿ ಹೋಗಿತ್ತು ಇವಾಗ. ಗೈಸ್ ಇಷ್ಟೇ ವಿಷಯ, ಪೀಸ್. ಮತ್ತೆ ಸಿಗುವ ಗೈಸ್ ಏನ್ ಗೊತ್ತಾ, ತೇಜ ಸ್ವಲ್ಪ ಓವರ್ಗ್ ಆಡ್ತವನೆ, ಯಾಕೋ ಗೊತ್ತಿಲ್ಲ ಹಿಂಗ ಆಡ್ತವನೆ ಪಾಪ ಹುಡುಗ. ಅವನು ಗೋವಾಗ ಹೋಗಿ ಅದು ಗೋವಾ ಪ್ರಭಾವ ಗೈಸ್, ಗೋವಾಗ ಹೋಗಿ ಬಂದಾಗೆಲ್ಲ ಹಿಂಗ ಆಡ್ತಾನೆ ಹುಡುಗ, ಏನ್ ಮಾಡಕ್ ಆಗಲ್ಲ. ತೇಜ ಓ ಸರಿ ತೇಜ. ನಾನು ನನ್ ಗರ್ಲ್ಸ್ ಗ್ಯಾಂಗ್ ಜೊತೆ ಹೋಗ್ತೀನಿ. ನಾನ್ ಗೋವಾಗ ಹೋಗಿಲ್ಲ ಇಲ್ಲಿವರೆಗೂ. ಸೊ ನಾನು ಗೋವಾಗ ಹೋಗಿಲ್ಲ. ಗೋವಾಗ ಹೋದ್ರೆ ನಾನು ನನ್ನ ಅಪ್ಕಮಿಂಗ್ ಗಂಡ ಜೊತೆ ಹೋಗೋಣ ಅಂತಿದೀನಿ. ಏನಂತೀರಾ ಗೈಸ್? ಆದ್ರೆ ಇನ್ನೂ ನನ್ಗೆ 5 ವರ್ಷ ಸಿಂಗಲ್ ಆಗಿ ಬದುಕಬೇಕು ಅನ್ನೋ ಆಸೆ ಇದೆ. ಅದಾದ್ಮೇಲೆ ಇಲ್ಲ, ಅದ್ ನನ್ ಸಾಗೋ ತರ ನಾನು ಇರ್ತೀನಿ ಗೈಸ್. 5 years ಆರಾಮ್ ಪೀಸ್ಫುಲ್ ಜಿಂದಗಿ. ಆಮೇಲೆ ಬರ್ತಾನೆ ಆ ಗಂಡ ಬಂದ್ಮೇಲೆ ಇನ್ನೂ ನನ್ ಗಂಡ ಬಂದ ನನ್ನ ಹೆಂಡತಿ ಬರ್ಲು
ಸಾರಿ ನೈನಾ. ನನ್ ಸಪೋರ್ಟ್ ಎಲ್ಲ ಕಾಣಿಸ್ತಾ ಇಲ್ಲ ಅದು ನೀನು. ಯೂಟ್ಯೂಬ್ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದೀಯ. ಲೆಕ್ಕಕ್ಕೆ ಯೂಟ್ಯೂಬ್ ಇರೋದಕ್ಕೆ ನನಗೆ ಸಪೋರ್ಟ್ ಮಾಡ್ಬೇಕು. ನಾನು ವಿಡಿಯೋ ಸಪೋರ್ಟ್ ಮಾಡಿರೋದು ವಶಿದೆ ನನಗೆ ಸಪೋರ್ಟ್ ಮಾಡಿ. ನೀವು ಗೈಸ್ ತೇಜ ಹೆಂಗಾಡೋದು ಎಂತೆ ಬಂದ್ರು ಅಂತ ನಿನ್ ಮೇಲೆ ಅಷ್ಟೇ ವಿಷಯ ಪೀಸ್ ಅಲ್ಲ 2K2 ಅಂತ ಆದ್ರೂ ಹೇಳ್ತಿದ್ದೆ. ಇನ್ಮೇಲೆ ತೇಜ ನೋಡಿದ್ರಲ್ಲ ಎಂತೆ ಬಂದ್ರು ಅಲ್ಲ ನೀನು ಹಂಗೆ ನೀನು ನಿನ್ ಮದ್ವೆ ಆದ್ಮೇಲೆ ನನ್ ಗಂಡ ಬಂದ ಮರ್ಯಾದೆ ಕೊಡ್ಬೇಕಂತೆ ಗೈಸ್ ನನ್ ಗಂಡಂಗೆ. ಬಂದ್ರು ಅಂತೀನಿ. ಅವರು ಇವರು ಅಂತ ಅಲ್ಲಿ ನೋಡೋ ಸಂಜೆಗೆ ಗೇಟ್ ಯಾಕೆ ಓಪನ್ ಮಾಡ್ತಾವಳೆ ಅಂದ್ರೆ ಅವಳಿಗೆ ಸೈಕಲ್ನ ಈಚೆ ಹಾಕ್ಬೇಕು. ಆದ್ರೆ ಅವಳು ಸೈಕಲ್ ಈಚೆ ಹಾಕಕ್ ಬರಲ್ಲ. ಬರೀ ಹೈಟ್ ಎಲ್ಲ ಮಗನಿಗೆ ಕೆಪಾಸಿಟಿ ಕಮ್ಮಿನೇ ಅವಳು. ಈ ಸೈಕಲ್ ಈಚೆ ಹಾಕೋದಕ್ಕೆ ನನ್ ಕೇಳ್ತಾಳೆ. ಕೇಳೋದಲ್ಲ ಹೇಳ್ಬಿಟ್ಟು ಓಡಾಗ್ಬಿಟ್ಟು. ಸಂಜೆ ಸೈಕಲ್ ಓಡಿಸ್ತಾ ಇದ್ದಾಳೆ. ಹೊಸ ಸೈಕಲ್. ಆದ್ರೆ ಆ ಸೈಕಲ್ ಪಾಪ ಈ ಹುಡ್ಗುಂದು ಏನ್ ಅನ್ಸುತ್ತಾ? ಬತ್ತಾಳ ರಿಟರ್ನ್ ಬತ್ತಾಳ ಆರಾಮಾಗಿ ಇಲ್ಲ ಬೀದೋಗ್ ಬತ್ತಾಳ? ಎಲ್ಲೋಡೋದು ಕಾಣಿಸ್ತಾನೆ ಇಲ್ಲ. ಲೈತಾವಳೆ. ಪರವಾಗಿಲ್ಲ ಗೈಸ್, ಏನೋ ಸ್ವಲ್ಪ ಶ್ರಮ ಹಾಕಿ ಸ್ವಲ್ಪ ಒದ್ದಾಡ್ಕೊಂಡು ಹೆಂಗೋ ಬರ್ತಾ ಇದ್ದಾಳೆ. ಪರವಾಗಿಲ್ಲ ಸಂಜಾ, ಏನೋ ಅನ್ಕೊಂಡಿದ್ದೆ ನೀನ್ ಏನೋ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ಟೆ. ಲೇ ನೀನ್ ಚೆಕ್ ಮಾಡ್ಕೊಳ, ಸೈಕಲ್ ಎಲ್ಲ ಕರೆಕ್ಟ್ ಆಗೈತೆ ಚೆಕ್ ಮಾಡ್ಕೊಳ. ಏನಾದ್ರು ಡ್ಯಾಮೇಜ್ ಅಕ್ಕ ಮಾಡಿಸ್ಕೊಡ್ತಾಳೆ. ಕರೆಕ್ಟ್ ಆಗೈತೆ ಎಲ್ಲ. ಈ ಒಳ್ಳೆ ಚಾನ್ಸ್ ಹೇಳ. ಕರೆಕ್ಟ್ ಆಗೈತನ ಎಲ್ಲ? ಕರೆಕ್ಟ್ ಆಗೈತನಾ? ಬಾ 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 ಬಾ. ಸಂಜೆ ಅವನ ಹೆಸರು ಗೊತ್ತಾ ನಿಂಗೆ? ಹೆಸರು ಕೊಲ್ದಿರೋ ಸೈಕಲ್ ಇಸ್ಕೊಂಬಿಟ್ಟ ನೀನು? ಸಂಜೆನೇ ಅಲ್ಲ ಗೈಸ್, ಸೈನ್ ಮೇಲೆ ಲಿಫ್ಟ್ ಕೂಡ ಸರಿ ಇಲ್ಲ ನೋಡು. ಕರೆಂಟ್ ಹೋಗ್ಬಿಟ್ಟೈತೆ, ಲಾಕ್ ಆಗ್ಬಿಟ್ಟಿನಿ. ಡೋರ್ ಹೆಂಗ್ ಓಪನ್ ಮಾಡೋದ ಗೊತ್ತಾಗ್ತಾ ಇಲ್ಲ. ಯಾವ ಫ್ಲೋರ್ ಹತ್ತಿರ ಹೋಗ್ತಾ ಇಲ್ಲ, ಏನ್ ಹತ್ತಿರ ಆಗ್ತಾ ಇಲ್ಲ. ಇದು ಕೊಟ್ರೆ ಮಾತ್ರ ಈ ವರ್ಕ್ ಆಗುತ್ತೆ. ನಥಿಂಗ್ ವರ್ಕಿಂಗ್ ಗೈಸ್. ಎಷ್ಟೊತ್ತವರೆಗೂ ಇಲ್ಲೇ ಲಾಕ್ ಆಗಿರೋಕೋ ಗೊತ್ತಾಗ್ತಾ ಇಲ್ಲ. ಮಗನ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡಿಂಗ್ ಅಂತ ವಿಡಿಯೋ ಬಿಟ್ಟಿದ್ದೀನಿ. ಅದು ಈ ಫೋನಲ್ಲೇ ಬಿಟ್ಟಿದ್ದೀನಿ. ಅದು ಕೂಡ ಅಪ್ಲೋಡ್ ಆಗ್ತಾ ಇಲ್ಲ. ವೈಫೈ ಕೂಡ ಲಿಫ್ಟ್ ಅಲ್ಲಿ ಇಂಟರ್ನೆಟ್ ವೈಫೈ ಯಾವ್ದು ಬರಲ್ಲ. ಡೋಂಟ್ ನೋ ಗೈಸ್ ವಾಟ್ ಟು ಡು. ಗೈಸ್ ಐ ವಿಲ್ ಶೋ ಯು ಒನ್ ಥಿಂಗ್. ಓಪನ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಇದನ್ನ ಓಪನ್ ಆಗ್ಬಿಡುತ್ತೆ, ಆದ್ರೆ ಇದು ಓಪನ್ ಆಗ್ತಾ ಇಲ್ಲ. ಚಿಲ್ಕ ಹಾಕಿದೆ ಗ್ಯಾಪ್ ಅಲ್ಲಿ. ಇದು ಇಲ್ಲ, ಗ್ಯಾಪ್ ಅಲ್ಲಿ ಆಗಿ ಕ್ಲೋಸ್ ಆಗ್ಬಿಟ್ಟು ಟೈಟ್ ಆಗಿ. ಇವಾಗ ಸ್ವಲ್ಪ ಲೂಸ್ ಆಗದೆ. ಅಕ್ಕ ಇದು ತೆಗಿಲಾಗುತ್ತೆ ಅಕ್ಕ. ಹಲೋ ಹಲೋ ಅಕ್ಕ. ಅಣ್ಣ ಇದು ಏನೋ ಓಪನ್ ಮಾಡಕ್ಕಾಯ್ತದ? ಇಲ್ಲ ಇಲ್ಲ ಕೈ ಹುಷಾರು. ಮೇಲ್ಗಡೆ ಲಾಕ್ ಆದಂಗ ಕರೆಂಟ್ ಗೇಟಾ? ಇಲ್ಲೆಲ್ಲ ಲಾಕ್ ಆದಂಗಿದೆ. ಇಲ್ಲ Now what to do guys? What to do? ಇದಕ್ಕೆ ಲಾಕ್ ಆಗ್ಬಿಟ್ಟಿದೆ. ಇಲ್ಲಿ ಈ ಕಡೆ ಡೋರ್ ಓಪನ್ ಆಗ್ತಾ ಇದೆ. ಮೇಲೆ ಹೋಗ್ತಾ ಇಲ್ಲ, ಎಲ್ಲೂ ಹೋಗ್ತಾ ಇಲ್ಲ. ಏನೋ ಕರೆಂಟ್ ಹೋಯ್ತಾ? ವರ್ಕ್ ಆಯ್ತು. ಬಂದು ಹೋಯ್ತು. ಗೈಸ್ ಸೇಫ್ ಗೈಸ್. ಆಕ್ಚುಲಿ ನಾನು ಕೆಳಗಡೆ ಹೋಗ್ಬೇಕು ಅಂತ ಇದ್ದಿದ್ದು. ಕೆಳಗಡೆ ಏನಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮ ಫಾಲೋವರ್ ಒಬ್ರು ಬಂದಿದ್ರ, ನಮ್ಮ ಫ್ರೆಂಡ್ ಮಾದೇಶ ಅಂದ್ಬಿಟ್ಟು, ಅವ್ರಿಗೆ ಬಾಯ್ ಹೇಳೋಣ ಅಂತ ಕೇಳಿ ಹೋಗೋಣ ಅಂತ ಇದ್ದೆ. ಅವಾಗಲೇ ಇದ್ರ ಲಾಕ್ ಆಗ್ಬಿಟ್ಟು. ಗಾಡಿ ಇಸ್ ಗ್ರೇಟ್, ಟೈಮ್ ಇಸ್ ಗ್ರೇಟ್. ಆದ್ರೆ ಏನ್ ಸೀನ್ ಅಂದ್ರೆ ಅವ್ರು ಬಾಯ್ ಹೇಳೋಕೆ ಅಂತ ಕೆಳಗಡೆ ಬರ್ತಾರೆ ಲಾಕ್ ಅಂತಲ್ಲ, ಬಾಯ್ ಹೇಳಕ್ ಕೆಳಗಡೆನೂ ಬಂದಿಲ್ಲ ಅಂತ ಅವ್ರು ಅನ್ಸ್ಬಿಟ್ಟಿರುತ್ತೆ. ಮಾದೇಶ್ ವಿಡಿಯೋ ನೋಡ್ತಾ ಇದ್ರೆ ನಾನು ಬರೋ ಪ್ರಯತ್ನ ಪಡ್ತಾ ಇದ್ದಾರೆ, ಲಿಫ್ಟ್ ಅಲ್ಲಿ ಲಾಕ್ ಆಗ್ಬಿಟ್ಟಿದ್ದೆ. ಸೊ ಗೈಸ್ ಇಷ್ಟ ಆಗಿದೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ. ನೀವು ನನ್ನ ನೋಟಿಫೈ ತಗೋಬೇಕು ಅಂದ್ರೆ ಅದೊಂದು ಬೆಲ್ ಐಕಾನ್ ಇರುತ್ತೆ,
ಸಬ್ಸ್ಕ್ರಿಪ್ಷನ್ ಪಕ್ಕದಲ್ಲಿ ಎಲ್ಲ ಸಬ್ಸ್ಕ್ರಿಪ್ಷನ್ ಲಾನ್ ಟ್ಯಾಪ್ ಮಾಡಿ, ಇಲ್ಲ ಒಂದು ಬೆಲ್ ಐಕನ್ ಬರ್ತದೆ ಅದ್ಮೇಲೆ ಟ್ಯಾಪ್ ಮಾಡಿ ಆಯ್ತಾ. ಆವಾಗ ನೆಕ್ಸ್ಟ್ ವಿಡಿಯೋಗಳೆಲ್ಲ ನಿಮ್ಗೆ ಕಾಣಿಸ್ತಾ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗೋಣ.